ದೆಹಲಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಓರ್ವ ಸಜೀವ ದಹನ ಆಗಿರುವಂತಹ ಘಟನೆ ನಡೆದಿದೆ. ವಿಶಾಲ್ ಮೆಗಾ ಮಾರ್ಟ್ನಲ್ಲಿ ಕಾಣಿಸಿಕೊಂಡಂತ ಬೆಂಕಿ ದೆಹಲಿಯ ಕರೋಲ್ ಬಾಗ್ ಪ್ರದೇಶದಲ್ಲಿ ಈ ಒಂದು ಘಟನೆ ನಡೆದಿದೆ. ಓರ್ವ ವ್ಯಕ್ತಿ ಲಿಫ್ಟಿನಲ್ಲಿ ಸಿಲುಕಿಕೊಂಡಿರುವುದಾಗಿ ಮಾಹಿತಿ ಸಿಗ್ತಾ ಇದೆ. 25 ವರ್ಷದ ಕುಮಾರ್ ಧೀರೇಂದ್ರ ಲಿಫ್ಟಿನಲ್ಲಿ ಸಿಲುಕಿರುವಂತ ಯುವಕ. ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸ್ತಾ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಕರೋಲ್ ಬಾಗ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ನೋಡಿ, ದೆಹಲಿಯಲ್ಲಿ ವಿಶಾಲ್ ಮಾರ್ಟ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿರೋದು. ಇದರಲ್ಲಿ ಓರ್ವ ಈ ಲಿಫ್ಟ್ನಲ್ಲಿ ಸಿಕ್ಕಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಓರ್ವ ಸಜೀವ ದಹನ ಆಗಿದ್ರೆ ಇನ್ನೊಬ್ಬ ಲಿಫ್ಟಿನಲ್ಲಿ ಸಿಲುಕಿರಬಹುದಾದ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಇದೀಗ ಬೆಂಕಿ ನಂದಿಸುವಂಥ ಕೆಲಸವನ್ನು ಮತ್ತು ಲಿಫ್ಟಿನ ಒಳಗಡೆ ಇರುವಂಥ ಯುವಕನನ್ನು ಹೊರಗೆ ಕರ್ಕೊಂಡು ಬರುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಹೇಗೆ ಅಗ್ನಿ ಅವಘಡ ಸಂಭವಿಸಿತು, ಕಾರಣ ಏನು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಸೊ ಸದ್ಯಕ್ಕೆ ಈಗ ಅಲ್ಲಿನ ಸಿಚುವೇಶನ್ ನೀವು ನೋಡ್ತಾ ಇದ್ದೀರಾ, ಬೆಂಕಿ ನಂದಿಸ್ತಾ ಇರುವಂಥದ್ದು. ಅಕ್ಕಪಕ್ಕದಲ್ಲೇ ಸಾಕಷ್ಟು ಬಿಲ್ಡಿಂಗ್ಸ್ಗಳಿಗಿದೆ. ಸಹಜವಾಗಿ ಮಾಡಿರುತ್ತೆ ಅಂತಂದರೆ ಅದು ಪ್ರಮುಖ ರಸ್ತೆಯಲ್ಲಿ ಇರುತ್ತೆ ಅಥವಾ ಪ್ರಮುಖ ಭಾಗದಲ್ಲಿ ಇರುತ್ತೆ. ಜನರು ಸಾಕಷ್ಟು ಮಂದಿ ಇರ್ತಾರೆ. ಈ ಅಗ್ನಿ ಅವಘಡ ಯಾವಾಗ ಸಂಭವಿಸ್ತು, ಇಲ್ಲಿ ಸಜೀವ ದಹನವಾದವರು ಮತ್ತು ಲಿಫ್ಟಿನ ಒಳಗಡೆ ಇರೋರು ವಿಶಾಲ್ ಮಾರ್ಟಿಗೆ ಏನಾದರೂ ಕೊಂಡ್ಕೊಳ್ಳೋಕ್ಕೆ ಅಂತ ಹೋದವರು ಅಥವಾ ಅಲ್ಲೇ ಕೆಲಸ ನಿರ್ವಹಿಸ್ತಾ ಇದ್ದವರು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ದೆಹಲಿಯಲ್ಲಿ ಅಗ್ನಿ ಅವಘಡದಲ್ಲಿ ಓರ್ವ ಸಜೀವ ದಹನವಾಗಿರುವಂಥ ಘಟನೆ ನಡೆದಿರೋದು. ವಿಶಾಲ್ ಮೆಗಾ ಮಾರ್ಟ್ನಲ್ಲಿ ಬೆಂಕಿ ಇದ್ದಕ್ಕಿದ್ದಾಗೆ ಕಾಣಿಸ್ಕೊಂಡಿದೆ. ಯಾಕೆ, ಏನು, ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಶಾರ್ಟ್ ಸರ್ಕ್ಯೂಟ್ ಏನಾದರೂ ಸಂಭವಿಸ್ತಾ ಅಥವಾ ಬೇರೆ ಇನ್ನೇನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ. 25 ವರ್ಷದ ಕುಮಾರ್ ಧೀರೇಂದ್ರ ಲಿಫ್ಟಿನಲ್ಲಿ ಸಿಲುಕಿರಬಹುದಾದ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದ್ದು, ಇದೀಗ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ.